ಆ ಮನಸ್ಸು ನಮ್ಮನ್ನು ಮಾಯಿನಲ್ಲೇ ಇಟ್ಕೊಂಡು ನಮ್ಮನ್ನು ಗುಲಾಮನನ್ನಾಗಿ ಮಾಡಿ ಅದು ನಮ್ಮನ್ನು ರೂಲ್ ಮಾಡ್ತಾ ಇರ್ಬೋದು. ಯಾರು ಸಾಮಾನ್ಯ ಮನುಷ್ಯ ಗುಲಾಮ, ಮನಸ್ಸಿಗೆ ಗುಲಾಮ, ಅವನಿಗೆ ಜ್ಞಾನ ಇಲ್ಲ, ಅರಿವಿಲ್ಲ, ಎಚ್ಚರ ಇಲ್ಲ, ಸತ್ಯ ಗೊತ್ತಿಲ್ಲ. ಏನು ಕಾಣುತ್ತೋ ಅಷ್ಟೇ ಸತ್ಯ, ಏನು ಕೇಳುತ್ತೋ ಅಷ್ಟೇ ಸತ್ಯ, ಅವನು ಏನು ನೋಡ್ತಾನೋ ಅಷ್ಟೇ ಸತ್ಯ. ಈ ಥರ ಇರೋರು ಬಹಳ ಗ್ರಾಸ್ ಆಗಿರೋದ್ರಿಂದ ಅವ್ರಿಗೆ ವ್ಯಾಲ್ಯೂಸು ಯಾವುದ್ರ ಬಗ್ಗೆ ಇರುತ್ತೆ, ಅವ್ರು ನೋಡಿದ್ರ ಬಗ್ಗೆ ಕೇಳಿದ್ರ ಬಗ್ಗೆ ಅದ್ರ ಬಗ್ಗೆ ವ್ಯಾಲ್ಯೂ. ಅಂಥವರೇನೆ ಹಣ, ಮನಸ್ಸು ಹಣ, ಹೆಣ್ಣು, ಹೊನ್ನು, ಮಣ್ಣು ಅಂತಾರಲ್ಲ, ಅದ್ರ ಬಗ್ಗೆನೇ ಚಿಂತೆ ಮಾಡಿಸುತ್ತೆ. ಅದು ಮೂರೂ ಮಾಯೆ. ಹಣನೂ ಸತ್ಯ ಅಲ್ಲ, ಹೆಣ್ಣು ಸತ್ಯ ಅಲ್ಲ, ಮಣ್ಣು ಸತ್ಯ ಅಲ್ಲ. ಇದು ಬೇಸು ಮನಸ್ಸಿಗೆ, ಇದರ ಆಸೆ. ಯಾಕೆಂದರೆ ಲೋಕದಲ್ಲಿ ಬದುಕ್ತಾ ಇರ್ತಾರಲ್ಲ, ಅವ್ರಿಗೆ ಅದರ ಹಿಂದೆ ಬೀಳ್ತಾರೆ. ಅದೇ ಗುರಿ. ಅವರು ಏನೇ ಕೆಲಸ ಮಾಡಬೇಕಾದ್ರೂ ಇದ್ರ ಸುತ್ತಾನೇ ಇರುತ್ತೆ ಈ ಉದ್ದೇಶ. ಇದನ್ನು ಪಡೆಯೋ ಆಸೆಗಳೇ ಇರುತ್ತೆ ಮನಸ್ಸಿನಲ್ಲಿ. ಮನಸ್ಸಿಗೆ ಸಮಾಧಾನ ಆವಾಗಲೇ ಆಗೋದು, ಅವ್ರು ಸಾಧಿಸ್ದಂಗೆ ಅನಿಸೋದು. ಅವ್ರ ಸಾಧನೆ ಏನು ಅಂದರೆ, ಅವ್ರ ಸಾಧನೆ ಹೊರಗಡೆ ಪ್ರಪಂಚದಲ್ಲಿ ಹೆಸರು, ಕೀರ್ತಿ, ಹಣ, ಅಧಿಕಾರ, ಅವ್ರದ್ದು ಪ್ರತಿಷ್ಠೆ, ಅವ್ರದ್ದು ಅಧಿಕಾರ ಎಲ್ಲ ತೋರಿಸ್ಕೊಂಡು ಕೆಲಸ ಮಾಡ್ತಾ ಇರೋದು, ಅಲ್ಲಿ ಹೋರಾಡೋದು, ಕದನ ಮಾಡೋದು, ಆಮೇಲೆ ಕಾನ್ಫ್ಲಿಕ್ಟ್ನ ಎಬ್ಸೋದು, ದ್ವಂದ್ವ ಮಾಡೋದು, ಗಲಾಟೆ ಮಾಡೋದು, ಕೋರ್ಟಲ್ಲಿಯೋದು, ಇದು ಭೂಮಿಗೆ ಜಗಳ, ಹೆಣ್ಣಿಗೆ ಜಗಳ, ಹೊನ್ನಿಗೆ ಜಗಳ, ಯಾವಾಗಲೂ ಆ ಥರ ಇರೋದು. ಅವ್ರಿಗೆ ಅದರಲ್ಲೇ ತೃಪ್ತಿ ಇದೆ. ಯಾಕೆಂದರೆ ಅವರ ಮನಸ್ಸು ಬೆಳೀತಾ ಇರುತ್ತೆ.